ಈ ವಾರ ನನ್ನ ಪುಣ್ಯಕ್ಕೋ ಆಸ್ಪತ್ರೆ ಪುಣ್ಯಕ್ಕೋ ಗೊತ್ತಿಲ್ಲ, ನನಗ್ ಮಾತ್ರ 3 ದಿನ ರಜೆ ಅಂದ್ರ ಮೇಲೆ ಮನೆಗ್ ಬರ್ದಿದ್ರೆ ಹೆಂಗೆ. ಮನೆಗ್ ಬಪ್ಪತ್ತಿಗೆ ಗಂಟಿ ಅದ್ದ 12. ನಮ್ಮನೆ ಜಾಕಿ ಮತ್ತ ರಾಕಿಗೆ ಖುಷಿ ಆದಂಗೆ ನಮ್ಮ ಅಳಿಯನಿಗೆ ಖುಷಿಯೋ ಖುಷಿ. ನಮ್ಮನೆಗೆ ಇವತ್ತು ಈ ವರ್ಷ ಸೋಲದ ಅಡಕಿ ತಕೊಂಡಪ್ಕೆ ಗಾಡಿ ಬಂದಿತ್ತು. ನಮ್ಮನೆ ಅಪ್ಪಯ್ಯ ಇಡೀ ವರ್ಷ ಕಷ್ಟಪಟ್ಟದ ಇದೇ ದಿನಕ್ಕಾಯಿ. ನಮ್ಮಂತ ಕೃಷಿಕರಿಗೆಲ್ಲ ಇದ ವರ್ಷದ ಸ್ಯಾಲ್ರಿ ಅಂದಳಿ ಹೇಳಕ್. ನಾನು ಸಣ್ಣಗೆ ಪತಿಗೆ ಅಡಕಿ ಮಾರೋದಲ್ಲ ಹಿಂಗಿಲ್ಲ ಇದ್ದಿತ್ತೆ. ವರ್ಷಕ್ಕೊಂದು 2 ಸಲ ಮಾತ್ರ ಅಡಕಿ ಸೋಲೋದು. ಅದನ್ನ ತಕೊಂಡ ಓಮಿನಿ ಹೈಕೊಂಡ ನಾವು ಸಿದ್ದಾಪುರಕ್ಕೆ ಹೋತಿತ್ತು. ಅಪ್ಪಯ್ಯನಟಿಗೆ ಹೋಗ್ದಂದ್ರೆ ಅದೊಂದು ಭಯಂಕರ ಖುಷಿ. ಹೆಚ್ಚಿನ ಸಲ ಸಿದ್ದಾಪುರ ಪೇಟೆಗೆ ಸಂತಿ ಆಪತ್ತಿಗೆ ನಾವು ಅಡಕೆ ತಗೊಂಡು ಹೋಗ್ದು. ಅಡಕೆ ಮಾರೋದ್ ಖುಷಿಗೆ ಸಂತಿ ದಿರ್ಗಿಕ್ಕಿ ನಮ್ಗೆ ಎಂತ ಬೇಕೋ ಅದನ್ನ ಅಪ್ಪ ನಮ್ಗೆ ಕೊಡ್ತಿದ್ದೀರ. ಅದರಲ್ಲಿ ಪುದ್ ಖುಷಿ ಈಗಳಿನ ಜನರೇಷನ್ ಮಕ್ಕಳಿಗೆ ಅರ್ಥ ಆತಿಲ್ಲ. ಅಡಕೆ ತೂಕ ಮಾಡಿ ಮುಗಿತ ರೇಟ್ ಆತಾಯ್ತು. ಅಪ್ಪನಿಗೀಗ ಅದೇ ಟೆನ್ಷನ್, ಎಂತ ರೇಟ್ ಹಾಕ್ತಾರೋ ಅಂದಳಿ. ಈ ತರ ನಾವು ಬೆಳೆದ ಬೆಳಿಗ್ಗೆ ರೇಟ್ ಆಪದಿಗೆ ಸ್ವಲ್ಪ ಚರ್ಚೆ ಇದ್ದೇ ಇರುತ್ತೆ. ಎಷ್ಟಾರು 1 ವರ್ಷ ಕಷ್ಟಪಟ್ಟು ಬೆಳೆದಕ್ಕೆ ಸಿಕ್ಕು ಪ್ರತಿಫಲ ಅಲ್ಲ. ಅಲ್ಲಿಗೆ ಅಪ್ಪ ಅಡಕೆ ಹಾಕದ ಫೈನಲ್ ರೇಟ್ ಅನ್ಕಂಡ ಈ ವರ್ಷದ ಬೆಳಿನ ಮಾರಿ ಆಯ್ತು. ಇವತ್ತ ಅಪ್ಪನ ಮುಗ್ದಾಗ ಏನೋ ಒಂದ್ ಖುಷಿ, ಏನೋ ಒಂದ್ ನೆಮ್ಮದಿ. ಎಂತಕಂದ್ರೆ ಇಡೀ ವರ್ಷ ಕಷ್ಟಪಟ್ಟದಕ್ಕೆ ಇವತ್ತ ಒಳ್ಳೆ ಬೆಲೆಗೆ ಆ ಅಡಿಕೆ ಮಾರಾಟ ಆಯ್ತು. ಇನ್ನೇನಿದ್ರು ಅಡಕೆ ತುಂಬ ಚೀಲ ಮತ್ತೆ ಅದಕ್ಕೆ ಹಿಡಿದ ಧೂಳನ್ನ ಕೊಡ್ಕಿಕ್ಕಿ ಅಡಕೆ ಚೀಲನ ಬದಿಗಿಡುದು ಮಾತ್ರ ಕೆಲಸ. ಬೇರೆಯವರಿಂದ ನಮ್ಮನೆಗೆ ಅಡಕೆ ತಗೊಂಡ್ಕಳಿ ಬಂದದ್ದ ಅವ್ರ ಕೆಲಸ ಮುಗಿತ, ಅವರು ಹೊರಡಕ್ ಶುರು ಮಾಡ್ರು. ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಅದಕ್ಕೆ ತಕ್ಕನಾದ ರೇಟ್ ಸಿಕ್ಕರು ಕೂಡ್ಲೆ ಆ ರೈತನಿಗೆ ಆಪು ಖುಷಿ ಬೇರೆ ಯಾರಿಗೂ ಈ ಜಗತ್ತಲ್ಲ ಆತೇ ಇಲ್ಲ. ವರ್ಷ ಇಡೀ ಮಗುತರ ಗಂಟ್ಕೊಂಡ್ ಬೆಳೆಸದ ಆ ಬೆಳೆನ ಗಾಡಿ ಹಾಕಿ ಕಳ್ಸೋದಕ್ಕೆ ಮನ್ಸಿಗೊಂದ್ಸಲ ಬೇಜಾರು. ಅದಕ್ಕೆ ಸಿಕ್ಕು ಬೆಲೆ ಸಿಕ್ಕರು ಕೂಡ್ಲೆ ಮನ್ಸ ನಿರಾಳ ಆತು. ಸರಿ, ಈಗ ಊಟ ಮಾಡುವ. ಊಟಕ್ಕೆ ಹೊಳಿ ಮೀನು ಫ್ರೈ. ನಮ್ಮನೆ ಅಪ್ಪಯ್ಯ ಮತ್ತು ಸಂಪು ನಿನ್ನೆ ಹೊಳಿ ಬದಿ ಹೊಯ್ಯ ಹಿಡ್ಕ ಬಂದದ ಮೀನು. ಊಟ ಮಾಡೋದಕ್ಕೆ ಮೀನ್ ಗಸಿ ಒಟ್ಟಿಗೆ ಮಜ್ಗಿ ಇಲ್ಲ ಅಂದ್ರೆ ಹೆಂಗೆ. ಶುಂಠಿ, ಚೂರ್ ಮೆಣಸು, ಉಪ್ಪು ಗುದ್ದಿಕ್ಕಿ ಮಸಾಲೆ ಮಜ್ಗಿನ ರೆಡಿ ಮಾಡಿದೆ. ಮನೆಗೆ ಬದಿ ಬಂದ್ರೆ ಮಾತ್ರ ಸಿಕ್ಕು ಈ ಟೇಸ್ಟಿ ಮಜ್ಗಿ, ಬೇರೆ ಎಲ್ಲೂ ಸಿಕ್ಕುದಿಲ್ಲ, ನಿಮ್ಮ ಅಂಗಡಿಗೂ ಸಿಕ್ಕುದೇ ಇಲ್ಲ. ಅಲ್ಲಿಗೆ ಒಲೆ ಮೇಲೆ ಇಟ್ಟದ ಮೀನ್ ಫ್ರೈ ಬೆಂದ ಮೀನ್ ಫ್ರೈ ರೆಡಿ ಆಯ್ತು. ಅಮ್ಮ ಒಬ್ಬೊಬ್ರು ಬಟ್ಲಿಗೆ ಅನ್ನ ಹಾಕು ಶುರು ಮಾಡ್ರೆ, ನಾನು ಒಲೆ ಮೇಲೆ ಇದ್ದ ಮೀನ್ ಫ್ರೈನ ಒಬ್ಬೊಬ್ರು ಬಟ್ಲಿಗೆ ಶೇರ್ ಮಾಡಿ ಹಾಕ್ದೆ. ಅಲ್ಲಿಗೆ ಎಲ್ಲರೂ ಒಟ್ಟಿಗೆ ನಮ್ಮನೆ ಚೌಡೆ ಕೂಕೊಂಡ ಟಿವಿ ಕಾಂತ ಮಧ್ಯಾಹ್ನದ ಊಟ ಶುರು ಆಯ್ತು. ಎಲ್ಲ ಮಕ್ಕಳಿಗೂ ತನ್ನ ಅಜ್ಜಜ್ಜಿ ಅಂದ್ರೆ ಭಯಂಕರ ಖುಷಿ ಇರುತ್ತೆ. ಅವರೊಟ್ಟಿಗೆ ಕೂಕೊಂಡ ಊಟ ಮಾಡೋದೀಗ ಹಠ ಮಾಡೋದು, ನಾ ಗುಣ್ಸಿ ಅಂದ್ರೆ ಹೇಳುದು, ಇದೆಲ್ಲ ಮಕ್ಕಳದು ಕಾಮನ್ ಅಭ್ಯಾಸ. ಆದ್ರೆ ನಮ್ಮ ಹುಡುಗ ಮಾತ್ರ ಶಿಸ್ತ, ಅವನೇ ಊಟ ಮಾಡ್ತಾ. ಅಲ್ಲಿಗೆ ಊಟ ಮುಗೀತು. ಇನ್ನು ಮಧ್ಯಾಹ್ನದ ನಿದ್ರಿ. ಸರಿ ಹಂಗಾರೆ ಇನ್ನೊಂದು ವಿಡಿಯೋ ಸಿಕ್ಕುವ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.